ನಾನು ಯಾಕ ಮಾವಿನಕಾಯಿ ತಿನ್ನೋ ಅಷ್ಟು ಉಳಿತು ಗೊತ್ತಾ ಅಲ್ವೇನೆ ಪ್ರೀತಿ ಅಕ್ಕ? ಹೂ ಮಾನು, ಕರೆಕ್ಟಾಗಿ ಹೇಳ್ದೆ. ಮಾವಿನಕಾಯಿ ತುಂಬಾನೇ ಹುಳಿ ಇತ್ತು ಅನ್ಸುತ್ತೆ. ನೀನ್ ತಿಂದೇ ಇದ್ದಿದ್ದೆ ಒಳ್ಳೇದಾಯ್ತು ದೀಪಾ. ನೋಡು, ಇವಾಗ ಅಳ್ಬಾರ್ದು. ಅಮ್ಮನ ಹತ್ರ ಹೇಳಿ ನಿಂಗೆ ಇನ್ನೊಂದು ಮಾವಿನಕಾಯಿ ಕೊಡಿಸ್ತೀನಿ, ಆಯ್ತಾ? ಅಳ್ಬೇಡ್ವೆ. ಅಕ್ಕ, ನೀನ್ ಇನ್ನೊಂದು ಮಾವಿನಕಾಯಿ ಕೊಟ್ರು ಅವನೇ ಕಿತ್ಕೊಂಡು ಹೋಗ್ತಾನೆ. ಅಬ್ಬೆ ಅವನ್ಗೇನು ಹೇಳೋದಿಲ್ಲ, ಎಲ್ಲ ನಮ್ದೇ ತಪ್ಪು. ನಾನಪ್ಪಗೆ ಶಿಕ್ಷೆ ಕೊಡಿಸ್ತೀನಿ. ನೀನ್ ನೋಡ್ತಾ ಇರು ಅಕ್ಕ. ಅಳ್ಬೇಡ ಅಕ್ಕ, ಅಳ್ಬೇಡ ಅಕ್ಕ, ಅಳ್ಬೇಡ ಅಕ್ಕ. ಏ ಅಪ್ಪು, ಯಾರಾದ್ರೂ ಇದನ್ನ ಮಾವಣ್ಣೆಣ್ಣು ಅಂತಾರೇನೋ? ಒಳ್ಳೆ ಆಲೂಗಡ್ಡೆ ತರ ಇದೆ. ಆಗ್ಲೇ ನೋಡಿದ್ರೆ ಈರುಳ್ಳಿ ತರ ಇತ್ತು. ಯಾಕೋ ಅಪ್ಪು, ನೀನ್ ಸರಿಯಾಗಿ ಕಲಿತಾನೇ ಇಲ್ಲ. ನಾನೇನಮ್ಮ ಮಾಡ್ಲಿ? ಈ ಪೆನ್ ಒಂದ್ ಚೂರು ಸರಿಗಿಲ್ಲ. ನಾನೇನಾದ್ರು ಮಾವಿನ ಚಿತ್ರ ಬರೆಯಕ್ ಹೋದ್ರೆ ಆಲೂಗಡ್ಡೆ ತರ ಬರೆಯುತ್ತೆ, ಆಲೂಗಡ್ಡೆ ತರ ಬರೆಯಕ್ ಹೋದ್ರೆ ಈರುಳ್ಳಿ ತರ ಬರೆಯುತ್ತೆ. ಅದಕ್ಕೆ ಹೇಳೋದು ನಂಗೆ ಯಾವ್ದಾದ್ರು ಒಳ್ಳೆ ಪೆನ್ ತಂದ್ಕೊಡು ಅಂತ. ಆಮೇಲೆ ನೋಡಮ್ಮ ಹೇಗ್ ಬರಿತೀನಿ ಮಾವಿನ ಚಿತ್ರ ಅಂತ. ನನ್ನ ಹತ್ರನೇ ಆಟ ಆಡ್ತೀಯಾ? ಇತ್ತೀಚೆಗೆ ಸುಳ್ಳು ಬೇರೆ ಹೇಳದ್ ಕಲ್ತಿದ್ಯಾ? ಅವಾಗ್ಲಿಂದ ನೋಡ್ತಾನೆ ಇದೀನಿ. ನೆಟ್ಟಿಗೆ ಓದಕ್ಕಾಗಲ್ಲ, ಗಮನ ಕೊಟ್ಟು ಬರೆಯೋದಕ್ಕಾಗಲ್ಲ. ಅಧಿಕ ಪ್ರಸಂಗ ಮಾತಾಡ್ತೀಯಾ? ನೆಟ್ಟಿಗೆ ಬರೆದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ನೀನ್ ಚರ್ಮ ಸುಳ್ದು ಬಿಡ್ತೀನಿ. ಬರೆಯೋ, ಬೇಗ ಬರೀ. ದೀಪಕ್ಕನ ಹತ್ರ ಇದ್ದ ಮಾವಿನಕಾಯಿ ಕತ್ತಿಂದೆ. ಇವಾಗ ಮಾವಿನಕಾಯಿ ಚಿತ್ರ ಬರೆಯಕ್ಕಾಗಲ್ವಾ ನಿಂಗೆ? ಹಂಗೆ ಆಗ್ಬೇಕು. ನಿನ್ ಕತ್ತಿನಿದ್ದಕ್ಕೆ ಹೀಗಾಗ್ತಿರೋದು. ನೋಡ್ತಾ ಇರು, ದುರಾಸೆ ಮಾಡಿದ್ರೆ ಏನಾಗುತ್ತಂತ ನಿಂಗೆ ಗೊತ್ತಾಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್